ಮಕರ ರಾಶಿ ಮೂಲಿಕೆ ಯಾವುದು, ಮಕರ ರಾಶಿ ಯಂತ್ರ ಯಾವುದು, ಮಕರ ರಾಶಿಯ ಮೂಲ ಮಂತ್ರ ಯಾವುದು ಅಂತಕ್ಕಂಥದ್ದು ಕುತೂಹಲದಿಂದ ಕೇಳಬಹುದು ಅಂತ ಕಾಯ್ತಾ ಇದ್ರೆ ಸ್ನೇಹಿತರೆ. ಈಗಾಗಲೇ ಸತತವಾಗಿ 30 ವರ್ಷಗಳಿಂದ ನಾವು ಹೇಳ್ಕೊಂಡು ಬರ್ತಾ ಇರ್ತೀವಿ ಮತ್ತು ನಮ್ಮ ವತಿಯಿಂದ ಸಿದ್ಧಗಳಲ್ಲಿರತಕ್ಕಂಥ ಮೂಲಿಕೆಯನ್ನು ಬಳಕೆ ಮಾಡಿ ಅಗರಬತ್ತಿಗಳು, ಧೂಪಗಳು ಕೂಡ ನಾವು ತಯಾರು ಮಾಡಿ ಮಾರಾಟಕ್ಕೆ ಕೂಡ ಕೊಡ್ತಾ ಇದ್ದೀವಿ. ಮತ್ತು ಇದೇ ಮೂಲಿಕೆಯನ್ನು ಬಳಕೆ ಮಾಡಿ ದಿನನಿತ್ಯ ನಾವು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇರ್ತೀವಿ, ಸರ್ವರಕ್ಷಾ ಮಹಾಯಜ್ಞ ಅಂತ ಮಾಡ್ತಿರ್ತೀವಿ. ಸೊ ನಮ್ಮಲ್ಲಿ ಬರ್ತಕ್ಕಂಥವ್ರ ರಕ್ಷೆಯಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ನಾವು ಯಾವ ಥರ ರಕ್ಷೆ ಕೊಡ್ತೀವಿ. ಶಾಶ್ವತವಾಗಿ ಜೀವನ ಪರ್ಯಂತ ಧರಿಸ್ತಕ್ಕಂಥ ಮೂಲಿಕೆಗಳನ್ನ ಬಳಕೆ ಮಾಡಿ ಒಂದು ರಕ್ಷೆ ತಯಾರು ಮಾಡಿ ಕೊಡ್ತೀವಿ. ಚಿನ್ನ ಅಥವಾ ಬೆಳ್ಳಿನಲ್ಲಿ ಸತತವಾಗಿ ಜೀವನ ಪರ್ಯಂತವಾಗಿ ಧರಿಸೋ ಮಟ್ಟಿಗೆ ಕೊಡ್ತೀವಿ. ಆ ಥರ ಮೂಲಿಕೆಗಳು, ಅದ್ಭುತವಾಗಿರ್ತಕ್ಕಂಥ ಮೂಲಿಕೆಗಳು ಮಕರ ರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ಓಂ ಹೈಂ ಹ್ರೀಂ ಶ್ರೀಂ ಶನೀಶ್ವರಾಯ ನಮಃ, ಓಂ ಹೈಂ ಹ್ರೀಂ ಶ್ರೀಂ ಶನೀಶ್ವರಾಯ ನಮಃ, ಓಂ ಹೈಂ ಹ್ರೀಂ ಶ್ರೀಂ ಶನೀಶ್ವರಾಯ ನಮಃ ಈ ಮೂಲ ಮಂತ್ರ ಪಟ್ಟಿಸ್ಕೊಳ್ಳಿ, ಸಿದ್ಧಿಸ್ಕೊಳ್ಳಿ. 100,000 ಸಾವಿರಾರು ಲಕ್ಷ ಕೋಟಿ ಜಪಗಳು ಸಿದ್ಧಿ ಮಾಡ್ಕೊಳ್ಳಿ. ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ ಸಂದರ್ಭಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ, ಫ್ರೀ ಇದ್ದಂಥ ಸಂದರ್ಭದಲ್ಲಿ, ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಸೊ ಇದನ್ನೆಲ್ಲ ಕೂಡ ಸಿದ್ಧಿ ಮಾಡ್ಕೊಳ್ಳಿ. ಹಾಗೆಯೇ ಭೈರವ ಯಂತ್ರವನ್ನೇ ಸ್ಥಾಪನೆ ಮಾಡಿ. ಮಕರ ರಾಶಿ ಇಟ್ಟಿರ್ತಕ್ಕಂಥ ನೋಡಿ, ಭೈರವ ಯಂತ್ರ, ಅಷ್ಟಭೈರವ ಯಂತ್ರ ಬೇರೆ, ಸ್ವರ್ಣಾಕರ್ಷಣ ಭೈರವ ಯಂತ್ರ ಬೇರೆ, ಕಾಲ ಭೈರವ ಯಂತ್ರ ನಿಮ್ಮ ರಾಶಿ, ನಿಮ್ಮ ಯಾವ ನಕ್ಷತ್ರ ಹುಟ್ಟಿದ್ರೆ ಅದಕ್ಕೆ ಕೂಡ ನಾವು ಮುಂದಕ್ಕೆ ಮೂಲಿಕೆ ಯಾವುದು ಅಂತ ಹೇಳ್ತೀವಿ, ಯಂತ್ರ ಯಾವುದು, ಮಂತ್ರ ಯಾವುದು ಅಂತ ಹೇಳ್ತೀವಿ. ಭೈರವ ಯಂತ್ರವನ್ನು ಸ್ಥಾಪನೆ ಮಾಡಿ 6ಕ್ಕೆ 6, 9ಕ್ಕೆ 9 ಇಂಚು, 12ಕ್ಕೆ 12 ಇಂಚು ನಿಮ್ಮ ಶಕ್ತಿಗೆ ಅನುಸಾರವಾಗಿ ತಯಾರು ಮಾಡಿ ಸಿದ್ಧಿಸಿ ಫ್ರೇಮ್ ಹಾಕಿ ದೇವ್ರ ಮನೆ ಇಟ್ಕೊಳ್ಳಿ, ಬೀರೋ ಒಳಗೆ ಇಟ್ಕೊಳ್ಳಿ. ಅಥವಾ ಸೊ ನಿಮ್ಮ ಕಾರುಗಳಲ್ಲಿ, ಬೈಕ್ಗಳಲ್ಲಿ, ನಿಮ್ಮ ಕಾರ್ಖಾನೆ, ಫ್ಯಾಕ್ಟ್ರಿಗಳಲ್ಲಿ ಎಲ್ಲಿ ಬೇಕಾದ್ರೂ ಇಟ್ಟು ಪೂಜೆ ಮಾಡ್ಕೊಂಬಂದರೆ ಖಂಡಿತವಾಗ್ಲೂ ಕೂಡ ಅದೃಷ್ಟ ದೇವತೆ ಒಳಿದು ಬರ್ತಾಳೆ ಮಕರ ರಾಶಿ ಇಟ್ಟಿರ್ತಕ್ಕಂಥವರಿಗೆ. ಹಾಗೆಯೇ ಆನೆ ನಮಸ್ಕಾರಿ ತುಂಬ ವಿಶೇಷವಾದಂತಹ ಮೂಲಿಕೆ. ಎಲ್ಲೋ ಕಾಡು ಗುಡ್ಡ ಪ್ರದೇಶಗಳಲ್ಲಿ ಇದು ಎಲ್ಲೆಂದರಲ್ಲಿ ಸಿಗೋದಿಲ್ಲ, ಪೊದೆಗಳಲ್ಲಿ ಸಿಗೋದಿಲ್ಲ, ಜಮೀನುಗಳಲ್ಲಿ ಸಿಗೋದಿಲ್ಲ. ಅಂದರೆ ಗೋಪ್ತವಾಗಿ ಯಾರು ಕಾಲ್ನಡಿಗೆ ಇರಬಾರ್ದು, ಅಂದರೆ ಮಾನವನ ಆ ಒಂದು ಕಾಲ್ನಡಿಗೆ ಇರಬಾರ್ದು, ಪ್ರಾಣಿಗಳು ಇರ್ತಕ್ಕಂಥ ಒಂದು ಜಾಗದಲ್ಲಿ ಇರತಕ್ಕಂಥದ್ದು ಆನೆ ನಮಸ್ಕಾರ ಅಂತಕ್ಕಂಥದ್ದು ತುಂಬ ವಿಶೇಷವಾದಂತಹ ಮೂಲಿಕೆ ಇದು. ಅದನ್ನು ಮಕರ ರಾಶಿಯವ್ರಿಗೆ ತುಂಬ ವಿಶೇಷವಾಗಿ ಬಳಕೆ ಮಾಡ್ಕೊಳ್ಳಿ, ದೇವ್ರ ಮನೆ ಇಟ್ಕೊಳ್ಳಿ. ಆ ಮೂಲಿಕೆ ನೋಡೋದಕ್ಕೆ ಒಂದು ಆನಂದ, ಅದು ಸೂಪರಾಗಿರುತ್ತೆ. ಅದರ ಬೇರುಗಳು ಒಂದು ಚಿಕ್ಕದಾಗಿ ಕೂದಲು ಥರ ಇರುತ್ತೆ ಬೇರುಗಳು, ಅದನ್ನು ಒಂದು 10 ಬೇರುಗಳನ್ನ ತೆಗೆದು ರಕ್ಷೆ ಒಳಗೆ, ತಾಯ್ತೊಳಗೆ ಹಳದಿ ದಾರವನ್ನು ಸುತ್ತಿಸಿ ಸಿದ್ಧಿ ಮಾಡಿಕೊಂಡು ಖಂಡಿತವಾಗ್ಲೂ ಕೂಡ ನೀವು ಎಲ್ಲೆಂದರೆ ಎಲ್ಲಿ ನೀವು ಪರ್ಸಲ್ಲಿ, ಗಾಡಿಯಲ್ಲಿ, ಕಾರು ಒಳಗೆ, ಬೀರೋ ಒಳಗೆ, ಗಲ್ಲಾಪೆಟ್ಟಿಗೆ ಒಳಗೆ ಈ ಥರ ಇಟ್ಕೊಂಡು ಸೊ ಅದೃಷ್ಟ ಬರಮಾಡ್ಕೋಬೋದು. ಖಂಡಿತವಾಗ್ಲೂ ಕೂಡ ಧನ ಆಕರ್ಷಣೆಯನ್ನು ಉಂಟು ಮಾಡ್ಕೋಬೋದು. ಈ ಒಂದು ಆನೆ ನಮಸ್ಕಾರ ಅಂತಕ್ಕಂಥದ್ದು ಮಾಟ, ಮಂತ್ರ, ದೃಷ್ಟಿದೋಷ, ವಾಮಾಚಾರ, ಜನರನ್ನ ಆಕರ್ಷಣೆ ಮಾಡ್ತಕ್ಕಂಥ ಒಂದು ಮೂಲಿಕೆ ಅಂತ ಹೇಳ್ತೀವಿ. 5 ಕಿಲೋಮೀಟರ್ ದೂರದಿಂದ ಇಲ್ಲಿ ನಾವು ಬರಬೇಕು, ಇಷ್ಟು ಜನ ಬರಬೇಕು ಅಂದ್ರೆ ಸಿದ್ಧಿ ಮಾಡ್ಕೊಂಡ್ರೆ ಆ ಮೂಲಿಕೆಯಲ್ಲಿ ಇಟ್ಕೊಂಡು 100% ಅಷ್ಟು ಜನ ಆಕರ್ಷಣೆ ಇರ್ತಕ್ಕಂಥ ಒಂದು ಮೂಲಿಕೆ ಆನೆ ನಮಸ್ಕಾರ ಅಂತ ಬಳಕೆ ಮಾಡಿ ಖಂಡಿತವಾಗ್ಲೂ ಕೂಡ ಮಕರ ರಾಶಿಲಿ ಹುಟ್ಟಿರ್ತಕ್ಕಂಥ ಶುಭವಾಗಲಿ, ಒಳ್ಳೆಯದಾಗಲಿ, ಅದೃಷ್ಟ ಬರಮಾಡ್ಕೊಳ್ಳಿ. ಮಕರ ರಾಶಿಲಿ ಹುಟ್ಟಿರ್ತಕ್ಕಂಥ